ರಾಜ್ಯದಲ್ಲಿ HMP ವೈರಸ್ನ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ದೇಶದಲ್ಲಿ 8ಕ್ಕೆ ಏರಿದೆ HMP ಸೋಂಕಿತರ ಸಂಖ್ಯೆ. ನಾಗ್ಪುರ ಅಂದರೆ ಮಹಾರಾಷ್ಟ್ರದಲ್ಲಿ 2 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಅಲ್ಲಿಗೆ ಬೆಂಗಳೂರು 2, ಗುಜರಾತ್ 1, ಕೋಲ್ಕತ್ತಾ 1, ಚೆನ್ನೈ 2, ನಾಗ್ಪುರ 2. ತಮಿಳುನಾಡು ಅಂದರೆ ಚೆನ್ನೈನಲ್ಲಿ 2 ಬಂದಿತ್ತು. ಒಟ್ಟಾರೆ ಈಗ ಅಧಿಕೃತವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು 8. ಅಂದರೆ ಇದು ICMR ಸರ್ಟಿಫೈಡ್ ಮಾಹಿತಿ ನಾ ಹೇಳ್ತಾ ಇರೋದು. ICMR ಅವರೇ ಸರ್ಟಿಫೈ ಮಾಡಿರ್ತಕ್ಕಂಥದ್ದು. ಒಟ್ಟು 8 HMP ಸೋಂಕಿತರು ಒಟ್ಟು ದೇಶದಲ್ಲಿ ಇದ್ದಾರೆ. ಎಲ್ಲವೂ ಹೆಚ್ಚು ಕಡಿಮೆ ಪುಟಾಣಿ ಮಕ್ಕಳುಗಳಿಗೆ ಬರ್ತಾ ಇದೆ. ಪುಟಾಣಿ ಮಕ್ಕಳಲ್ಲೇ ಜಾಸ್ತಿ ಕಾಣಿಸ್ಕೊತಾ ಇದೆ. ಬೆಂಗಳೂರಲ್ಲೂ ಅಷ್ಟೇ 3 ತಿಂಗಳದೊಂದು ಮಗು, 8 ತಿಂಗಳದೊಂದು ಮಗು, ಅದ್ರಲ್ಲಿ 1 ಡಿಸ್ಚಾರ್ಜ್ ಆಗಿದೆ ಬಿಡಿ. ಆಮೇಲೆ ಸೌಮ್ಯ ಸ್ವಭಾವ ಅಂತಿದ್ದಾರಪ್ಪ ಏನೋ ಇತ್ತೀಚೆಗೆ ಎಲ್ಲರೂ, ತುಂಬ ಕೋವಿಡ್ ಥರ ಆಗ್ತಾ ಇಲ್ಲ ಇದು ಅಂತ. ಅದಕ್ಕೆ ಕೇಂದ್ರ ಆರೋಗ್ಯ ಸಚಿವಾಲಯದ ICMR ಅವರು ಮತ್ತು ಎಲ್ಲರೂ ಕೂಡ ತುಂಬ ಆರಾಮಾಗಿರಿ, ತಲೆ ಕೆಡಿಸ್ಕೋಬೇಡಿ ಅಂತಿದ್ದಾರೆ. ಒಟ್ಟು ದೇಶದಲ್ಲಿ ಸೋಂಕು ಈಗ 8, 2 ಎಕ್ಸ್ಟ್ರಾ ಆ್ಯಡ್ ಆಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ನಾಗಪುರದಲ್ಲಿ 2 ಕೇಸ್ ಆಗಿದೆ. ಬೆಂಗಳೂರಿನಲ್ಲೇ ಫಸ್ಟ್ ಪತ್ತೆಯಾಗಿದ್ದು 2 ಕೇಸು. ಸೊ ಬೆಂಗಳೂರಿನಲ್ಲಿ 2, ಚೆನ್ನೈನಲ್ಲಿ 2 ಆಯಿತು. ಆಮೇಲೆ ಗುಜರಾತಲ್ಲಿ 1, ಅಹಮದಾಬಾದ್ನಲ್ಲಿ, ಕೋಲ್ಕತ್ತಾದಲ್ಲಿ 1. ಇದೆಲ್ಲವೂ ಕೂಡ ಕೇಸಸ್ಗಳು ಈಗ ಬರ್ತಾ ಇರ್ತಕ್ಕಂಥದ್ದು. ನನ್ನ ಪ್ರಕಾರ ಇದನ್ನು ಯಾವ ರಾಜ್ಯದವರು ಕೂಡ ಕಂಪಲ್ಸರಿ ಟೆಸ್ಟಿಂಗ್ ಮಾಡಿ ಅಂತ ಹೇಳಿಲ್ಲ. ಬ್ಲಡ್ ಟೆಸ್ಟು ಅವರು ಡಾಕ್ಟ್ರಿಗೆ ಅನುಮಾನ ಬಂದು ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿರ್ತಕ್ಕಂಥದ್ದು. ಕಂಪಲ್ಸರಿ ಟೆಸ್ಟಿಂಗ್ ಮಾಡಿಸಿದ್ರೆ ಹೋಗುತ್ತೆ ನಂಬರ್ ಜಾಸ್ತಿ ರೈಸ್ ಆಗುತ್ತೆ. ಒಂದೇ ದಿನಕ್ಕೆ ಡಬಲ್ ತ್ರಿಬಲ್ ಆಗ್ತಾ ಹೋಗುತ್ತೆ. ಮತ್ತೆ ಟೆಸ್ಟ್ಗಳು ವಿಪರೀತ ಕಾಸ್ಟ್ಲಿ ಇರೋದ್ರಿಂದ ಯಾರು ಮುಂದಾಗ್ತಾ ಇಲ್ಲ. ಆಮೇಲೆ ನೆನ್ನೆ ಆರೋಗ್ಯ ಸಚಿವರೇ ಹೇಳ್ಬಿಟ್ರಲ್ಲ, ದಿನೇಶ್ ಗುಂಡೂರಾವ್, ನಾವು ಯಾವುದನ್ನು ಮ್ಯಾಂಡೇಟ್ ಅಂತ ಮಾಡೇ ಇಲ್ಲ, ಕಂಪಲ್ಸರಿ ಮಾಡಿಲ್ಲ, ವೈದ್ಯರ ವಿವೇಚನೆಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಅವರು. ಆ ಸ್ಥಿತಿ ಇನ್ನೂ ಕೂಡ ದೇಶದಲ್ಲಿ ಬಂದಿಲ್ಲ ಸದ್ಯಕ್ಕಂತೂ. ಆ ಥರದ್ದಿಲ್ಲ. ಅಂದರೆ ಕೋವಿಡ್ ಸಂದರ್ಭದಲ್ಲಿ ಹೇಗಿತ್ತು ಆ ಸ್ಥಿತಿ ಈಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಆರಾಮಾಗಿರ್ಬೋದು. ಬಟ್ ಸಿಂಪ್ಟಮ್ಸ್ ಬಂದಾಗ ಮಾತ್ರ ಎಚ್ಚರಿಕೆಯಿಂದಿರಿ. ನಿಮ್ಮ ಮನೆಯಲ್ಲಿ ಯಾರಿಗೂ ಕೋಲ್ಡ್ ಇಲ್ಲ, ಕಾಫ್ ಇಲ್ಲ, ಜ್ವರ ಬಂದಿಲ್ಲ ಅಂತಂದರೆ ಯಾತಕ್ಕೋಸ್ಕರ ಹೆದರ್ಕೋತೀರಾ ನೀವು? ರಾಜ್ಯದಲ್ಲಿ HMP ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟು ನಾವು ಮಾಹಿತಿ ಕೊಡ್ತಾ ಇದ್ವಿ. ಒಟ್ಟು ಎಷ್ಟು ಕೇಸ್ ದಾಖಲಾಗಿದೆ ಅಂತ. ಅಪಾಯಕಾರಿ ಅಲ್ಲ, ಆದರೂ ಎಚ್ಚರಿಕೆ ಅನ್ನೋದು ಅತ್ಯಗತ್ಯ. ಯಾಕಂದರೆ ವೈರಸ್ನ ಗುಣಲಕ್ಷಣ ಯಾವ ಸಂದರ್ಭದಲ್ಲಿ ಹೇಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಹೈರಿಸ್ಕ್ ವ್ಯಕ್ತಿಗಳ ಮೇಲೆ ಆರೋಗ್ಯ ಇಲಾಖೆ ನಿಗಾ ವಹಿಸ್ತಾ ಇದೆ. ಅದರಲ್ಲೂ 2 ಲಕ್ಷ ಹೈರಿಸ್ಕ್ ವ್ಯಕ್ತಿಗಳು ರಾಜ್ಯದಲ್ಲಿದ್ದಾರೆ. ಅವರೆಲ್ಲರ ಮೇಲೂ ಮಾನಿಟರ್ ಮಾಡೋ ಕೆಲಸ ಆಗ್ತಾ ಇದೆ. ILI ಮತ್ತು ಸಾರಿ ಕೇಸ್ಗಳು ಅಂದರೆ ರೆಸ್ಪಿರೇಟರಿ ಇಶ್ಯೂಸ್ ಇರ್ತಾವಲ್ಲ, ಅವರು ತುಂಬ ಈ ಸೋಂಕಿಗೆ ತುತ್ತಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರಲ್ಲಿ ವೈರಲ್ ಲೋಡ್ ಹೆಚ್ಚಾಗುವಂತಹ ಸಾಧ್ಯತೆ, ಡಬ್ಲಿಂಗ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಆರೋಗ್ಯ ಇಲಾಖೆ ನಿಗಾ ವಹಿಸ್ತಾ ಇದೆ. ಇನ್ನು ಉಸಿರಾಟ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ ಇರ್ತಕ್ಕಂಥವ್ರು ಬಿ ಕೇರ್ಫುಲ್. ಹಾಗೆಯೇ BP, ಶುಗರ್, ಕ್ಯಾನ್ಸರ್ ಇರುವಂತಹ ವ್ಯಕ್ತಿಗಳು, ಇವ್ರನ್ನೇ ನಾವು ಹೈ ರಿಸ್ಕ್ ಅಂತ ಹೇಳಿದ್ದು. ಕೋಮಾರ್ಬಿಡ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಹೈ ರಿಸ್ಕ್ ಇದಕ್ಕೆ ಬರ್ತಾರೆ. 2,30,000 ILI ಸಾರಿ ಪ್ರಕರಣಗಳು ಪತ್ತೆಯಾಗಿದೆ. ಉಸಿರಾಟ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ ಮತ್ತು BP, ಶುಗರ್, ಕ್ಯಾನ್ಸರ್ ಇರ್ತಕ್ಕಂಥವ್ರು. ಇನ್ನು ಬಹಳ ಮುಖ್ಯವಾಗಿ ಚೀನಾ ವೈರಸ್ನ ನಿಯಂತ್ರಣ ಹೇಗೆ, ಮುಂಜಾಗ್ರತಾ ಕ್ರಮಗಳು. ಮುಂಜಾಗ್ರತಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ. ಕೇಂದ್ರ ಆರೋಗ್ಯ ಸಚಿವಾಲಯ ಗೈಡ್ಲೈನ್ಸನ್ನು ಹೊರಡಿಸಿದೆ ಮತ್ತು ರಾಜ್ಯದವರು ಕೂಡ ಇದನ್ನು ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮಗೆ ಕೋವಿಡ್ ಸಂದರ್ಭದಲ್ಲಿ ನೀವೇನೇನು ಮುಂಜಾಗ್ರತಾ ಕ್ರಮ ತಗೋತಾ ಇದ್ರಿ ಅದನ್ನೇ ಇಲ್ಲೂ ತಗೋಬೇಕು. ವೆರಿ ಸಿಂಪಲ್. ಯಾರಾದರೂ ಸಿಂಪ್ಟಮ್ಯಾಟಿಕ್ ಇದ್ದರೆ ದಯವಿಟ್ಟು ಮಾಸ್ಕ್ ಬಳಸಿ. ಯಾಕೆಂದರೆ ನಿಮ್ಮಿಂದ ಬೇರೆಯವರಿಗೆ ಅದು ಇನ್ಫೆಕ್ಷನ್ಸು ಹರಡಬಾರ್ದು. ಯಾಕೆಂದರೆ ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ. ನಿಮಗೆ ನೀವೇ ಜವಾಬ್ದಾರಿ ತಿಳ್ಕೊಂಡು ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಪ್ಪ ಅನ್ನೋದೇ ಆದರೆ ನೀವು ಮಾಸ್ಕನ್ನು ಹಾಕ್ಕೊಳ್ಬೇಕಾಗುತ್ತೆ. ಮಾಸ್ಕ್ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಸೆಲ್ಫ್ ಮೆಡಿಕೇಷನ್ ಮಾಡೋಕ್ಕೆ ಹೋಗಬೇಡಿ. ಜ್ವರ ಬಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಜ್ವರ ಬಂದರೆ ಇದು ತೊಗೋಬೇಕು, ನೆಗಡಿ ಬಂದರೆ ಇದು ತೊಗೋಬೇಕು, ಮತ್ತು ಕೆಮ್ಮು ಬಂದರೆ ಇದು ತೊಗೋಬೇಕು, ಈ ಸಿರಪ್ ಕುಡಿಬೇಕು ಅಂತ ಎಲ್ಲ ಮನೆಯಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಆಯಿತಾ? ನೀವೇ ತೊಗೊಳ್ಳೋದು, ಅದು ಮಾತ್ರ ಮಾಡಬೇಡಿ ಅಂತ ಡಾಕ್ಟ್ರ್ ಹೇಳೋದು. ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಏನು ಅದನ್ನು ಸರ್ಜನ್ಗೆ ಹೋಗಿ ತೋರಿಸೋದೇನು ಬೇಡ. ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಒಬ್ಬ ಫಿಸಿಷಿಯನ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸಾಕು.